ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ತುಂಬ ಜನ ಕೇಳ್ತಾ ಇದ್ರು ನೀವು ಏನು ವರ್ಕ್ ಮಾಡೋದು ಅಂತ. ಸದ್ಯಕ್ಕೆ ನಾನು ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಆ್ಯಸ್ ಅ ಯೂನಿಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಶ್ರೀರಾಮ್ ಗ್ರೂಪ್ ಸ್ಟಾರ್ಟ್ ಆಗಿ 50 ಇಯರ್ಸ್ ಆಗಿದೆ. ಹಾಗೆ ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ ಸ್ಟಾರ್ಟ್ ಆಗಿ 19 ಇಯರ್ಸ್ ಕಂಪ್ಲೀಟ್ ಆಗಿದೆ. ಹಾಗೆ ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ ಕೂಡ ಟಾಪ್ 24 ಇನ್ಶೂರೆನ್ಸ್ ಕಂಪ್ನಿ ಇದಾವೆ ಇಂಡಿಯಾದಲ್ಲಿ, ಅದರಲ್ಲಿ ಒಂದಾಗಿರುತ್ತೆ. ನಂತರ ಈ ಚಾರ್ಟ್ನಲ್ಲಿ ನಮ್ಮ ಕಂಪನಿಯ ಸಾಲ್ವೆನ್ಸಿ ರೇಷಿಯೋ ನೋಡ್ಬೋದು, ನಂಬರ್ ಆಫ್ ಪಾಲಿಸೀಸ್ ಕೂಡ ನೋಡಬಹುದು, ಹಾಗೆ ರಿನ್ಯೂವಲ್ ಪ್ರೀಮಿಯಂ ಎಷ್ಟಾಗಿದೆ, ಎಷ್ಟು ಪರ್ಸೆಂಟ್ ಆಗಿದೆ ಕೂಡ ನೋಡ್ಬೋದು, ನ್ಯೂ ಬಿಸ್ನೆಸ್ ರೇಷಿಯೋ ಕೂಡ ನೋಡಬಹುದು, ಹಾಗೆ ಕ್ಲೈಮ್ ಸೆಟ್ಲ್ಮೆಂಟ್ ರೇಷಿಯೋ ಕೂಡ ನೋಡಬಹುದು, ಹಾಗೆ ನಮ್ಮ ಲೈಫ್ ಇನ್ಶೂರೆನ್ಸ್ ಕಂಪನಿಯ ಟೋಟಲ್ ಅಸೆಟ್ಸ್ ಎಷ್ಟಿದೆ ಅಂತ ನೋಡಬಹುದು. ತುಂಬಾ ಜನರ ಪ್ರಶ್ನೆನ ನಾವು ಫೇಸ್ ಮಾಡ್ತೀವಿ. ಅದರಲ್ಲಿ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ನಾವು ಲೈಫ್ ಇನ್ಶೂರೆನ್ಸ್ನ ಯಾಕೆ ಮಾಡಿಸ್ಬೇಕು ಅಂತ. ಈ ಲೈಫ್ ಇನ್ಶೂರೆನ್ಸ್ನ ಯಾಕೆ ಮಾಡಿಸ್ಬೇಕು ಅಂತಂದ್ರೆ, ಫೈನಾನ್ಷಿಯಲಿ ನಮ್ಮ ಫ್ಯಾಮಿಲಿಯನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ ಲೈಫ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಬೇಕಾಗತ್ತೆ. ಲೈಫ್ ಇನ್ಶೂರೆನ್ಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡೋದು ಲಾಂಗ್ ಟರ್ಮ್ ಗ್ಯಾರಂಟಿ ಕೂಡ ಆಗಿರ್ಬೋದು, ಅಥವಾ ಸೇಫ್ಟಿ ಅಂಡ್ ಪ್ರೊಟೆಕ್ಷನ್ ರೀಸನ್ಗೂ ಕೂಡ ಆಗಿರ್ಬೋದು, ಟ್ಯಾಕ್ಸ್ ಇಂದ ಬೆನಿಫಿಟ್ಗೋಸ್ಕರ ಕೂಡ ಆಗಿರ್ಬೋದು, ಹಾಗೆ ಈಸಿ ಆನ್ ಪಾಕೆಟ್ ಕೂಡ ಆಗಿರುತ್ತೆ, ಹಾಗೆ ಫೈನಾನ್ಷಿಯಲಿ ಡಿಸಿಪ್ಲಿನ್ ಕೂಡ ಇರುತ್ತೆ. ನಮ್ಮ ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಸುಮಾರಷ್ಟು ಪ್ಲ್ಯಾನ್ಸ್ಗಳಿವೆ. ಅದು ಚಿಲ್ಡ್ರನ್ ಪ್ಲ್ಯಾನ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಪ್ರೊಟೆಕ್ಷನ್ ಪ್ಲ್ಯಾನ್ ಆಗಿರ್ಬೋದು, ರಿಟೈರ್ಮೆಂಟ್ ಪ್ಲ್ಯಾನ್ ಆಗಿರ್ಬೋದು, ಅಥವಾ ಸೇವಿಂಗ್ಸ್ ಪ್ಲ್ಯಾನ್ ಆಗಿರ್ಬೋದು. ತುಂಬ ಪ್ಲ್ಯಾನ್ಸ್ಗಳನ್ನು ನಾವಿಲ್ಲಿ ಕಾಣ್ಬೋದು. ತುಂಬ ಜನ ಕೇಳ್ತಾ ಇದ್ರಿ, ನಿಮ್ಮ ಕಂಪ್ನಿಯಲ್ಲಿ ನಮಗೆ ಏನಾದರೂ ವೇಕೆನ್ಸಿ ಇದೆಯಾ ಅಂತ. ಸೊ ಇವಾಗ ಇರೋದು ಏಜೆಂಟ್ ರಿಕ್ರೂಟ್ಮೆಂಟ್ ಮಾತ್ರ. ಸೊ ನೀವು ಹೌಸ್ ವೈಫ್ ಆಗಿರ್ಬೋದು, ಅಥವಾ ಕಾಲೇಜ್ ಹೋಗ್ತಾ ಇರ್ಬೋದು, ಅಥವಾ ಡೆಲಿವರಿ ಬಾಯ್ ಆಗಿರ್ಬೋದು, ಅಥವಾ ರಿಟೈರ್ಮೆಂಟ್ ಕೂಡ ಆಗಿರ್ಬೋದು, ಯಾವುದೇ ಎಂಪ್ಲಾಯ್ ಕೂಡ ಆಗಿರ್ಬೋದು. ಸೊ ನೀವು ಕೂಡ ಏಜೆಂಟ್ ಆಗಿ ಇಲ್ಲಿ ವರ್ಕ್ ಅನ್ನ ಮಾಡಬಹುದು. ಸೊ ಈ ಪ್ಲಾಟ್ಫಾರ್ಮ್ನ ನೀವು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಆಗಿ ಕೂಡ ಮಾಡ್ಕೊಳ್ಬಹುದು. ಇಲ್ಲಿ ನೀವು ಯಾವುದೇ ರೀತಿಯಾದಂತಹ ಫೀಸ್ ಕೊಡಬೇಕು ಅಂತ ಇಲ್ಲ, ಯಾವುದೇ ರೀತಿಯಾದಂತಹ ಎಕ್ಸಾಮ್ಸ್ ಕೂಡ ಮಾಡಬೇಕು ಅಂತ ಇಲ್ಲ. ಸೊ ಇಲ್ಲಿ ನಿಮಗೆ ಡೈರೆಕ್ಟ್ ಎಂಟ್ರಿ ಇರುತ್ತೆ. ಸೊ ನೀವು ಏಜ್ ಕೂಡ ಲಿಮಿಟ್ ಇರಲ್ಲ. ಬೇಸಿಕ್ ಆಗಿರುವಂತಹ ಇನ್ಶೂರೆನ್ಸ್ ಪ್ಲಾನ್ಗಳನ್ನು ಕಸ್ಟಮರ್ಗೆ ಸೇಲ್ ಮಾಡೋದು ಅಷ್ಟೇ ನಿಮ್ಮ ಕೆಲಸ ಆಗಿರುತ್ತೆ. ಸೊ ಪ್ರೀಮಿಯಂ ಮೇಲೆ ನಿಮಗೆ 30% ಕಮಿಷನ್ ಕೂಡ ಇರುತ್ತೆ. ಸೊ ಹಾಗೆ ಇಲ್ಲಿ ಡಿಸೆಂಬರ್ ಟು ಮಾರ್ಚ್ ಒಂದು ಕಾಂಟೆಸ್ಟ್ ಕೂಡ ಇಟ್ಟಿದ್ದಾರೆ. ಈ ಕಾಂಟೆಸ್ಟ್ ಏನು ಅಂತ ಅಂದರೆ, ಡಿಸೆಂಬರ್ ಟು ಮಾರ್ಚ್ 4 ಮಂತ್ಸಲ್ಲಿ 6 ಲ್ಯಾಕ್ ಬಿಸ್ನೆಸ್ಸು ನಿಮ್ಮ ಕಡೆಯಿಂದ ಬಂದರೆ ನೀವು ಬಾಲಿ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಕ್ವಾಲಿಫೈ ಆಗ್ತೀರಾ. ಹಾಗೆ 1.8 ಲ್ಯಾಕ್ ರುಪೀಸ್ ನಿಮಗೆ ಕಮಿಷನ್ ಕೂಡ ಸಿಗುತ್ತೆ. ಸೊ ನೆಕ್ಸ್ಟ್ ನಾನಿಲ್ಲಿ ತೋರಿಸ್ತಾ ಇರೋದು, ನಮಗೆ ಹುಬ್ಳಿಯಲ್ಲಿ ಇಂಡಕ್ಷನ್ ಟ್ರೈನಿಂಗ್ ಅಂತ ಅರೇಂಜ್ ಮಾಡಿದ್ರು ಕಂಪ್ನಿ ಕಡೆಯಿಂದ. ಸೊ ಹುಬ್ಳಿಯಲ್ಲಿ ಇರುವಂತಹ ತತ್ವದರ್ಶಿ ಹಾಸ್ಪಿಟಲ್ ಅಪೋಸಿಟ್ ಇರುವಂತಹ ವರಾಹ ರೆಸಿಡೆನ್ಸಿಯಲ್ಲಿ ನಮಗೆ ಟ್ರೈನಿಂಗ್ ಅರೇಂಜ್ ಆಗಿದ್ರು. 3 ಡೇಸ್ ಆಫ್ ಟ್ರೈನಿಂಗು ಕಂಡಕ್ಟ್ ಮಾಡಿದ್ರು. ಸೊ ಇವಾಗ ಹೋಟೆಲ್ನಲ್ಲಿ ರಿಸೆಪ್ಷನ್ ಏರಿಯಾನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಹೋಟೆಲ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಹೋಟೆಲ್ನ ಅಟ್ಮಾಸ್ಫಿಯರ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವಿಲ್ಲಿ ನೋಡ್ತಾ ಇರೋದು ಆರ್ಟಿಫಿಷಿಯಲ್ ಫ್ಲವರ್. ಸೊ ಬಟ್ ಇದನ್ನು ನಾವು ನಿಜವಾಗ್ಲೂ ನೋಡಿದಾಗ ಫಸ್ಟ್ ನಾನು ಅಂದ್ಕೊಂಡೆ ಇದು ರಿಯಲ್ ಫ್ಲವರ್ಸ್ ಅಂತ. ಸೊ ಅದು ಆರ್ಟಿಫಿಷಿಯಲ್ ಆಗಿತ್ತು. ಹಾಗೆ ಇಲ್ಲಿ ಬುಕ್ಸ್ಗಳನ್ನು ಕೂಡ ಇಟ್ಟಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು ಬುಕ್ಸ್ಗಳನ್ನು ನೋಡಿ. ಸೊ ಈ ವರಹ ರೆಸಿಡೆನ್ಸಿಯಲ್ಲಿ ನಮ್ಮ 74 ಎಂಪ್ಲಾಯೀಸ್ ಏನಿದ್ರು ಅವರೆಲ್ಲರಿಗೂ ಕೂಡ ರೂಮ್ಸ್ಗಳನ್ನು ಅರೇಂಜ್ ಮಾಡಿದ್ರು. ಸೊ ನೇಮ್ ವಾಯ್ಸ್ ಎಂಪ್ಲಾಯೀಸ್ಗೆ ರೂಮ್ಗಳನ್ನು ಇಲ್ಲಿ ಕೊಡ್ತಾ ಇದ್ರು. ಸೊ ಹಾಗೆ ರೂಮ್ನ ಕೀ ಇಸ್ಕೊಳ್ಳೋಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಸೊ 3 to 4 ಎಂಪ್ಲಾಯ್ಗಳು ಸೇರಿ ಒಂದು ರೂಮ್ ಕೊಟ್ಟಿದ್ರು. ಸೊ ಹಾಗೆ ನಾವಿಲ್ಲಿ ಸಿಗ್ನೇಚರ್ ಮಾಡಿ, ನಮ್ಮ ನೇಮ್ ಏನಿದೆ ಅದ್ರ ಮುಂದೆ ಸಿಗ್ನೇಚರ್ ಮಾಡಿ ನಮ್ಮ ರೂಮ್ ಕೀ ಇಸ್ಕೊಳ್ಳೋಕ್ಕಂತ ಈ ರಿಸೆಪ್ಷನ್ ಏರಿಯಾಗೆ ಬಂದಿದ್ದೀವಿ. ಸೊ ಇವಾಗ ನಾವು ರೂಮ್ ಕಡೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ರೂಮ್ ಏನಿತ್ತು ಅದು 3rd ಫ್ಲೋರ್ನಲ್ಲಿತ್ತು. 2nd ಫ್ಲೋರ್ನಲ್ಲಿ ಇಂಡಕ್ಷನ್ ಮೀಟಿಂಗ್ ಹಾಲ್ ಇತ್ತು. ಸೊ ಇವಾಗ ನಾನು ತೋರಿಸ್ತಾ ಇರೋದು ನಮ್ಮ ರೂಮ್ನ ವ್ಯೂ ಹೇಗಿದೆ ಅಂತ. ಸೊ ಎಂಟರ್ ಆಗ್ತಾ ಇದ್ದ ಹಾಗೆ ಇಲ್ಲಿ ಒಂದು TV ಕ್ಯಾಬಿನೆಟ್ನ ಕೂಡ ನಾವು ನೋಡ್ಬೋದು. ಹಾಗೆ ಮುಂದೆ ಒಂದು ಚೇರು ಹಾಗೆ ಟೇಬಲ್ ಇತ್ತು. ಸೊ ಕಾಫಿ ಕುಡಿಲಿಕ್ಕೆ ತುಂಬ ಚೆನ್ನಾಗಾಗತ್ತೆ ಅಲ್ಲಿ ಕುತ್ಕೊಂಡು. ಹಾಗೆ ಇಲ್ಲಿ ಒಂದು ಬೆಡ್ ಕೂಡ ಇತ್ತು. ನಂತರ ಇಲ್ಲಿ ನಮ್ಮ ಥಿಂಗ್ಸ್ಗಳನ್ನು ಇಟ್ಕೊಳ್ಳೋಕ್ಕಂತ ಇಲ್ಲಿ ವಾರ್ಡ್ರೋಬ್ ಕೂಡ ಕೊಟ್ಟಿದ್ರು. ಸೊ ವಾರ್ಡ್ರೋಬು ತುಂಬ ಸ್ಪೇಷಿಯಸ್ ಆಗಿತ್ತು. ನೆಕ್ಸ್ಟು ಇಲ್ಲೊಂದು ವಾಲ್ ಫ್ರೇಮ್ ಹಾಕಿದ್ರು. ಸೊ ಈ ವಾಲ್ ಫ್ರೇಮ್ ನೋಡಿಬಿಟ್ಟು ನನಗೆ ಇದೊಂಥರ ಯುನೀಕ್ ಆಗಿ ಅಂತ ಅನಿಸ್ತು. ಸೊ ನಂತರ ಇದು AC ರೂಮ್ ಆಗಿತ್ತು. ಸೊ ತುಂಬ ಚಳಿ ಇದರಿಂದ ನಾವು AC 3 ಡೇಸ್ ಕೂಡ ಯೂಸ್ ಮಾಡಿಲ್ಲ.
ಅದರ ನಂತರ ಇಲ್ಲಿ ಕೆಟಲ್ ಕೂಡ ಇಟ್ಟಿದ್ರು ಕಾಫಿ ಬೇಕಾದರೆ ಮಾಡ್ಕೊಂಡು ಕುಡಿಲಿಕ್ಕೆ. ಸೊ ಇದು ಗ್ರೀನ್ ಟೀ ಆಗಿರುತ್ತೆ. ಸೊ ಹಾಗೆ ಕಾಫಿ ಪೌಡರ್ ಹಾಗೆ ಹಾಲು ಪೌಡರ್ ಎಲ್ಲ ಕೂಡ ಇತ್ತು. ಸೊ ನಂತರ ನಮ್ಮ ರೂಮಿಂದ ಈ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಆಲ್ಮೋಸ್ಟ್ ಹುಬ್ಳಿ ಸಿಟಿ ಫುಲ್ ನೋಡ್ದಂಗೆ ಅನಿಸ್ತಾ ಇತ್ತು. ಸೊ 3 days ಇಂಡಕ್ಷನ್ ಟ್ರೈನಿಂಗು ಮುಗೀತು. ಹಾಗೆ ನಂತರ ಅಲ್ಲಿ ಬಾಲಿ ಕಾಂಟೆಸ್ಟ್ ಕೂಡ ಅನೌನ್ಸ್ ಮಾಡಿದ್ರು. ಇದು ನಮ್ಮ ಟೀಮ್ನ ಪಿಕ್ಚರ್ ಆಗಿರುತ್ತೆ. ಸೊ ಹಾಗೆ ವರಾಹ ರೆಸಿಡೆನ್ಸಿಯಲ್ಲಿ 3 days ನಮಗೆ ಫುಡ್ ಕೂಡ ತುಂಬ ಚೆನ್ನಾಗಿ ಪ್ರೊವೈಡ್ ಮಾಡಿದ್ರು. ಸೊ ಇವಾಗ ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರಲಿ ಅಥವಾ ಆಫ್ಟರ್ನೂನ್ ಲಂಚ್ ಆಗಿರಲಿ, ನೈಟ್ ಡಿನ್ನರ್ ಆಗಿರಲಿ ತುಂಬಾ ಚೆನ್ನಾಗಿತ್ತು. ಹಾಗೆ ತುಂಬ ಸ್ಟಾಫ್ಸ್ ಕೂಡ ತುಂಬಾ ಚೆನ್ನಾಗಿದ್ರು, ತುಂಬ ಕೈಂಡ್ ಪೀಪಲ್ ಆಗಿದ್ರು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಇವರೆಲ್ಲರೂ ಕೂಡ ಅಲ್ಲಿ ಸ್ಟಾಫ್ಸ್ ಆಗಿರ್ತಾರೆ, ಹಾಗೆ ಮ್ಯಾನೇಜರ್ಸ್ ಕೂಡ ಇದ್ರು. ಸೊ ತುಂಬಾ ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡಿದರು. ಪ್ರತಿಯೊಂದು ಅರೇಂಜ್ಮೆಂಟ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದರು. ನೀವು ಏನಾದರೂ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ನ ಮಾಡ್ಕೊಳ್ಬೇಕು ಅಂತ ಇದ್ದರೆ ಈ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡ್ಕೊಳ್ಬೋದು. ಸೊ ಇನ್ ಕೇಸ್ ನಿಮಗೆ ಏಜೆಂಟ್ ಆಗೋ ಇಷ್ಟ ಆಯಿತು ಅಂದರೆ ನಮಗೆ DM ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ. ಇದನ್ನು ಹೆಚ್ಚಾಗಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.